Hello students, good morning. Today we will discuss the next poem, that is Why God Made Teachers. It means ದೇವರು ಯಾಕೆ ಶಿಕ್ಷಕರನ್ನು ಸೃಷ್ಟಿಸಿದ. ಅಂದರೆ ಇದೊಂದು ತುಂಬ ಸುಂದರವಾದಂತಹ ಪದ್ಯ ಮತ್ತು ಅಷ್ಟೇ ಅರ್ಥವತ್ತಾದಂತಹ ಒಂದು ಪದ್ಯ. ಸೊ ಇದರಲ್ಲಿ ಏನಿದೆ ಅಂತ ನೋಡೋಣ. ಮೊದಲು ಇಲ್ಲಿ ಪ್ರೀ ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ, ಈ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಈಗ. ಓಕೆ, ಬಿಫೋರ್ ಯು ರೀಡ್ ಅಂತ ಕೊಟ್ಬಿಟ್ಟಾರೆ ನೋಡ್ರಿ ಇಲ್ಲಿ. ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಆ್ಯಂಡ್ ಡಿಸ್ಕಸ್ ಇನ್ ದ ಕ್ಲಾಸ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಟೀಚರ್. ಈಚ್ ಒನ್ ಆಫ್ ಯು ಕ್ಯಾನ್ ಡೈರೆಕ್ಟ್ಲಿ ಸ್ಪೀಕ್ ವಿತ್ ದ ಅಸಿಸ್ಟೆನ್ಸ್ ಆಫ್ ಯುವರ್ ಟೀಚರ್. ಅಂದರೆ ಇಲ್ಲಿ ಕೊಟ್ಟಿರೋ ಈ ಒಂದು ಸೆಂಟೆನ್ಸ್ಗಳನ್ನು 1 2 3 4 5 ಅಂತ ಏನು ಕೊಟ್ಟಿದ್ದಾರಲ್ಲ, ಈ ಸ್ಟೇಟ್ಮೆಂಟ್ಗಳನ್ನು ಓದಿ ಆಮೇಲೆ ಅದನ್ನು ಡಿಸ್ಕಸ್ ಮಾಡಿ, ನಿಮ್ಮೊಳಗೆ ಚರ್ಚೆ ಮಾಡಿ ತಿಳ್ಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಈ ರೌಂಡ್ ಸರ್ಕಲ್ಗಳನ್ನು ತುಂಬ್ರಿ ಅಂತ ಹೇಳಿದ್ದಾರೆ. ಈಚ್ ಒನ್ ಆಫ್ ಯು ಕ್ಯಾನ್ ಡೈರೆಕ್ಟ್ಲಿ ಸ್ಪೀಕ್ ವಿತ್ ದ ಅಸಿಸ್ಟೆನ್ಸ್ ಆಫ್ ಯುವರ್ ಟೀಚರ್. ಅಂದರೆ ಇಲ್ಲಿ ಕೊಟ್ಟಿರೋ ಈ ಸ್ಟೇಟ್ಮೆಂಟ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಮಾತಾಡಬಹುದು ಅನ್ನೋದನ್ನು ನೋಡೋಣ ಏನಿದೆ ಅಂತ. ಫಸ್ಟ್ ಒನ್, ಟೀಚರ್ಸ್ ರಿಮೇನ್ ಗೈಡಿಂಗ್ ಸ್ಟಾರ್ಸ್ ಥ್ರೂ ಔಟ್ ಅವರ್ ಲೈವ್ಸ್. ಅಂದರೆ ಶಿಕ್ಷಕರಾದಂಥವರು ಎಲ್ಲಿಯೇ ಇರಲಿ, ಅದು ಶಿಕ್ಷಕರಾದಂಥವರು ಜೀವನದುದ್ದಕ್ಕೂ ಜೀವನ ಪೂರ್ತಿಯೂ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇರ್ತಾರೆ, ಗೈಡ್ ಮಾಡ್ತಾ ಇರ್ತಾರೆ ಅಂತ ಇದೆ. ಎರಡನೇದು, ದೇ ಶೋ ಅಸ್ ದ ರೈಟ್ ಪಾತ್. ಅಂದರೆ ಅವರು ಸರಿಯಾದ ದಾರಿಯನ್ನು ಮಾರ್ಗವನ್ನು ತೋರಿಸ್ತಾರೆ. ನೀವೇನಾದರೂ ತಪ್ಪು ಮಾಡಿದ್ರೆ ನಿಮಗೆ ತಿಳಿಸಿ ಹೇಳ್ತಾರೆ. ಹೌದಾ, ನೀವೇನೋ ಪೇಪರ್ ಬರೀತಿರ್ಬೇಕಾದ್ರೆ ಕಾಪಿ ಮಾಡಿದ್ರಿ ಅಥವಾ ಚಿಟ್ಸ್ ಏನಾರು ಇಟ್ಕೊಂಡ್ರಿ ಅಥವಾ ತಪ್ಪು ಮಾಡಿದ್ರಿ, ಏನೋ ಹೇಳಬೇಕಾದ್ರೆ ನೀವು ಸೆಂಟೆನ್ಸನ್ನು ಮಿಸ್ಟೇಕ್ ಮಾಡಿದ್ರಿ ಅಂದರೆ ಈ ಥರ ಎಲ್ಲದನ್ನು ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಗೈಡ್ ಮಾಡ್ತಾರೆ, ದಾರಿಯನ್ನು ತೋರಿಸ್ತಾರೆ. ಇದು ಸರಿಯದ, ಇದು ತಪ್ಪದ, ಈ ಥರ ಮಾಡಬೇಕು, ಜೀವನದೊಳಗೆ ಈ ಥರ ನಡ್ಕೋಬೇಕು, ಒಳ್ಳೆಯ ಲಕ್ಷಣಗಳು ಯಾವುವು, ಕೆಟ್ಟ ಅಭ್ಯಾಸಗಳು, ಒಳ್ಳೆಯ ಅಭ್ಯಾಸಗಳು, ಈ ಥರ ಶಿಸ್ತನ್ನು ಹೇಳಿಕೊಡೋಕ್ಕೆ ಅವರು ಸಹಾಯ ಮಾಡ್ತಾರೆ. ಮೂರನೇದು, ದೇ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಅರೌಂಡ್ ಅಸ್. ಎಸ್, ನೋಡಿರಿ, ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬಂದಾಗ ಯಾವುದೇ ಅಕ್ಷರ ಧ್ಯಾನ ಇರುವುದಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ನಿಮಗೆ ಅಕ್ಷರಗಳ ಜ್ಞಾನವೂ ಇರುವುದಿಲ್ಲ. ಜೊತೆಗೆ ಸುತ್ತಮುತ್ತಲಿನ ಪರಿಸರದಲ್ಲಿ ಹೆಂಗಿದೆ ಏನಿದೆ ಅನ್ನೋದನ್ನು ಯಾವುದು ಕೂಡ ಗೊತ್ತಿಲ್ಲ. ಅದನ್ನು ಪ್ರತಿಯೊಂದನ್ನು ಕೂಡ ಅವ್ರು ನಿಮಗೆ ತಿಳಿಸಿಕೊಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಅರೌಂಡ್ ಅಸ್. ಈ ಜಗತ್ತು ಹೇಗಿದೆ, ಪ್ರಪಂಚ ಹೇಗಿದೆ, ಸುತ್ತಮುತ್ತಲು ಹೇಗಿರಬೇಕು, ನಾವು ಯಾರ ಜೊತೆ ಯಾವ ಥರ ಮಾತಾಡಬೇಕು, ಯಾರಿಗೆ ಯಾವ ಥರ ಗೌರವ ಕೊಡಬೇಕು, ಈ ರೀತಿಯಾದಂಥ ಪ್ರತಿಯೊಂದು ಮಾರ್ಗದರ್ಶನವನ್ನು ಅವ್ರು ನಮಗೆ ತಿಳಿಸಿ ಕೊಡ್ತಾರೆ. ನೆಕ್ಸ್ಟ್ ಫೋರ್ತ್ ಒನ್, ದೇ ಟೀಚ್ ಅಸ್ ಟು ಅಪ್ರಿಸಿಯೇಟ್ ನೇಚರ್ ಆ್ಯಂಡ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಅದ್ರ ಜೊತೆಗೆ ಮತ್ತೆ ಏನು ಹೇಳ್ಕೊಡ್ತಾರೆ ಅಂದರೆ ಶಿಕ್ಷಕರಾದವರು ಅಂದರೆ ನಮ್ಮ ಒಂದು ಪರಿಸರ, ನೇಚರ್, ನಮ್ಮ ನಿಸರ್ಗ ಯಾವ ರೀತಿಯಾಗಿದೆ, ಅದನ್ನು ನಾವು ಯಾವ ರೀತಿ ಅಪ್ರಿಷಿಯೇಟ್ ಮಾಡಬೇಕು, ಅದನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು, ಅದನ್ನು ಯಾವ ಥರ ನಾವು ಮುಂದೆ ಬೆಳೆಸ್ಕೊಂಡು ಹೋಗಬೇಕು. ಜೊತೆಗೆ ಲಿವಿಂಗ್ ಬೀಯಿಂಗ್ಸ್ ಅಂದರೆ ಜೀವ ಇರುವ ಎಲ್ಲ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಜನರು, ಎಲ್ಲರ ಹತ್ರನೂ ನಾವು ಯಾವ ಥರ ಇರಬೇಕು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಫಿಫ್ತ್ ಒನ್, ದೇ ಹೆಲ್ಪ್ ಅಸ್ ಟು ಡೆವಲಪ್ ರೆಸ್ಪೆಕ್ಟ್ ಫಾರ್ ಅದರ್ಸ್. ಜೊತೆಗೇನೆ ಮೇನ್ ಫಾರ್ ಮೋಸ್ಟ್, ಎಷ್ಟೇ ದೊಡ್ಡವರಾದರೂ ಎಷ್ಟೇ ನಾವು ಅಕ್ಷರ ಜ್ಞಾನ ಇದ್ದರೂ ಕೂಡ ನಾವು ಮತ್ತೊಬ್ಬರನ್ನು ಗೌರವಿಸುವುದು, ಮತ್ತೊಬ್ಬರ ಹತ್ರ ನಾವು ಸಹನೆಯಿಂದ ಮಾತನಾಡುವುದು, ವಿಧೇಯತೆಯಿಂದ ಇರುವುದನ್ನು ಹೇಳಿಕೊಡೋರು ಯಾರಪ್ಪ ಅಂದರೆ ಟೀಚರ್ಸ್. ಅಂದರೆ ಗೌರವವನ್ನು ಯಾವ ರೀತಿ ನಾವು ಕೊಡಬೇಕು ಅಂತಹ ಒಂದು ಬುದ್ಧಿಯನ್ನು ಅಥವಾ ಒಂದು ಕೌಶಲ್ಯವನ್ನು ಯಾರು ಬೆಳೆಸ್ತಾರಪ್ಪ ನಮಗಂದರೆ ಮಕ್ಕಳಲ್ಲಿ ನಿಮಗೆ ಶಿಕ್ಷಕರಾದವರು. ಸೊ ಓವರಾಲ್ ಒಂದು ವಿದ್ಯಾರ್ಥಿಯ ಜೀವನ ಅಥವಾ ಒಂದು ಮಗುವಿನ ಜೀವನ ಸುಂದರವಾಗಿ ಬೆಳಿಬೇಕಂದ್ರೆ, ಸುಂದರವಾಗಿ ಅದು ತಿಳ್ಕೊಬೇಕಂದ್ರೆ, ಸೊ ಇದ್ರ ಹಿಂದೆ ಯಾರ ಕೈವಾಡ ಇರ್ತದಂದರೆ ಶಿಕ್ಷಕರದು. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ನೀವೇನು LKG ಹೋಗ್ತೀರ ಅಥವಾ UKG, ಥ್ರೂ ಔಟ್ ಯುವರ್ ಲೈಫ್, ಜೀವನದುದ್ದಕ್ಕೂ ಕೂಡ ನಿಮಗೆ ಶಿಕ್ಷಕರಾದವರು ನಿಮಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಸುಂದರವಾದ ಪದ್ಯವನ್ನು ನಿಮ್ಗೆ ಅವರು ಇಟ್ಟಾರೆ. ವೈ ಗಾಡ್ ಮೇಡ್ ಟೀಚರ್ಸ್. ಯಾಕೆ ದೇವರು ಶಿಕ್ಷಕರನ್ನು ಸೃಷ್ಟಿಸಿದ ಅಂದರೆ ಇದಕ್ಕೋಸ್ಕರ, ನಮ್ಮ ಜೀವನವನ್ನು ರೂಪುಗೊಳಿಸಲಿಕ್ಕೆ, ನಮಗೆ ಸರಿಯಾದ ದಾರಿಯನ್ನು ತೋರಿಸಲಿಕ್ಕೆ. ಸೊ ಇಲ್ಲಿ ಕೊಟ್ಟಿರುವ ಸ್ಟೇಟ್ಮೆಂಟ್ಗಳನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಸರ್ಕಲನ್ನು ಬಂದಿದ್ದಾರೆ. ಟೀಚರ್ಸ್ ವಿ ಥ್ಯಾಂಕ್ ಯು ಫಾರ್, ಸೆಂಟ್ರದಾಗಿರೈತಲ್ಲ, ಟೀಚರ್ಸ್ ವಿ ಥ್ಯಾಂಕ್ ಯು ಫಾರ್ ಅಂದರೆ ನಾವು ಶಿಕ್ಷಕರಿಗೆ ಧನ್ಯವಾದವನ್ನು ತಿಳಿಸ್ತೀವಿ. ಯಾಕೆ ಅಂದರೆ ನಿಮ್ಮಿಂದ ನಾವು ಇದನ್ನೆಲ್ಲ ಕಲ್ತಿದ್ದೀವಿ, ಇದನ್ನೆಲ್ಲ ಕಲಿತಾ ಇದ್ದೀವಿ. ಅಕ್ಷರಗಳ ಜ್ಞಾನ ಆಗಿರ್ಬೋದು, ಪರಿಸರದ ಜ್ಞಾನ ಆಗಿರ್ಬೋದು, ನಿಸರ್ಗದ ಜ್ಞಾನ ಆಗಿರ್ಬೋದು. ಸೊ ಓವರಾಲ್ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಾವು ನಿಮಗೆ ಧನ್ಯವಾದ ಹೇಳ್ತೀವಿ, ಥ್ಯಾಂಕ್ ಯು ಹೇಳ್ತೀವಿ ಅಂತ ಕೊಟ್ಟು ಸೈಡ್ ಯಾವ ವಿಷಯಕ್ಕೋಸ್ಕರ ಥ್ಯಾಂಕ್ ಯು ಮೊದಲನೇದು ಅವರೇ ಕೊಟ್ಟಿದ್ದಾರೆ ನೋಡಿರಿ.
ಫಸ್ಟು ಯುವರ್ ಗೈಡೆನ್ಸ್, ಹೌದಾ, ನೀವು ಕೊಡೋ ಒಂದು ಮಾರ್ಗದರ್ಶನ, ಅಲ್ಲಿ ಮೇಲೆ ಕೊಟ್ಟಾರ ಅದನ್ನು. ಎರಡನೇದು ಶೋಯಿಂಗ್ ಅಸ್ ದ ರೈಟ್ ಪಾತ್, ಸರಿಯಾದ ದಾರಿಯನ್ನು ತೋರಿಸ್ಲಿಕ್ಕೆ, ಅದು ಎಲ್ಲಿ ದೇ ಶೋ ಅಸ್ ದ ರೈಟ್ ಪಾತ್ ಅಂದರೆ ಇಲ್ಲಿ ಕೊಟ್ಟಿರೋದು ಲಾಂಗ್ ಸೆಂಟೆನ್ಸ್ ಕೊಟ್ಟರೆ ಇಲ್ಲಿ ಅದನ್ನು ಶಾರ್ಟ್ ಮಾಡಿ ಬರ್ದಾರೆ. ಇನ್ನು ಥರ್ಡ್ ಫೋರ್ತ್ ಫಿಫ್ತ್ ಗ್ಯಾಪ್ ಬಿಟ್ಟಾರೆ, ಅದನ್ನು ನಾವು ಬರಿಬೇಕು. ಅದು ಹೆಂಗೆ ಡೈರೆಕ್ಟ್ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟನ್ನೇ ಬಳಸ್ಕೊಂಡು ಬರೆಯೋದು. ಇಲ್ಲಿ ನಾ ಬರ್ತಿದ್ದೀನಿ ನೋಡಿರಿ, ನೀವು ಕೂಡ ಬರ್ಕೋಬೋದು. ಹೆಲ್ಪಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಅರೌಂಡ್ ಅಸ್, ಅಂದರೆ ಸುತ್ತಮುತ್ತಲಿನ ಪರಿಸರವನ್ನು ತಿಳಿದುಕೊಳ್ಳಿಕ್ಕೆ ನಮಗವರು ಸಹಾಯ ಮಾಡ್ತಾರೆ ಅಂತ. ನೆಕ್ಸ್ಟ್ ಫೋರ್ತ್ ಒನ್, ಟೀಚಿಂಗ್ ಟು ಅಪ್ರಿಸಿಯೇಟ್ ನೇಚರ್ ಆ್ಯಂಡ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಇಲ್ಲಿ ಮೇಲೆ ಕೊಟ್ಟಿರೋದನ್ನೇ ನಾವು ಶಾರ್ಟಾಗಿ ಮಾಡಿ ಬರ್ದಿದ್ದೀವಿ. ಅಂದರೆ ನೇಚರ್, ನಿಸರ್ಗವನ್ನು ಅಪ್ರಿಸಿಯೇಟ್ ಮಾಡಲಿಕ್ಕೆ ಮಾಡೋದು, ಜೊತೆಗೆ ಎಲ್ಲ ಜೀವ ಇರುವ ಪ್ರಾಣಿಗಳು ಪಕ್ಷಿಗಳನ್ನು ನಾವು ರೆಸ್ಪೆಕ್ಟ್ ಮಾಡೋದು. ನೆಕ್ಸ್ಟ್ ಫಿಫ್ತ್ ಒನ್, ಹೆಲ್ಪಿಂಗ್ ಟು ಡೆವಲಪ್ ರೆಸ್ಪೆಕ್ಟ್ ಟು ಅದರ್ಸ್, ಮತ್ತೊಬ್ಬರಿಗೆ ನಾವು ಗೌರವವನ್ನು ಕೊಡೋದು. ಸೊ ಇದು ಒಂದು ಪ್ರೀ ಆ್ಯಕ್ಟಿವಿಟಿನ ಅವ್ರು ನಿಮ್ಗೆ ಕೊಟ್ಟಿದ್ದಾರೆ, ಆಯಿತಾ. ಈಗ ಪದ್ಯವನ್ನು ನೋಡಿರಿ, ಇದು ಒಂದು ಸುಂದರವಾದ ಪದ್ಯ ಅಂತ ನಾನು ಆಗಲೇ ಹೇಳಿದೆ. ಈಗ ವೈ ಗಾಡ್ ಮೇಡ್ ಟೀಚರ್ಸ್, ಈ ಪದ್ಯವನ್ನು ಬರೆದವರು ಕೆವಿನ್ ವಿಲಿಯಂ ಹಫ್ ಅಂತ. ಸೊ ಒಂದೊಂದಾಗಿ ನೋಡ್ಕೊಳ್ಳೋಣ. ಆಲ್ರೆಡಿ ನ್ಯೂ ವರ್ಡ್ಸ್ ಅಥವಾ ಹಾರ್ಡ್ ವರ್ಡ್ಸ್ ಅರ್ಥವನ್ನು ನಾನು ಆಲ್ರೆಡಿ ಬರೆದಿದ್ದೀನಿ, ನೀವು ಅದನ್ನು ನೋಟ್ ಮಾಡ್ಕೋಬೋದು. ಇದನ್ನೇ ನೀವೇನು ಫೇರ್ ಬರೀತಿರಲ್ಲ, ಫಸ್ಟ್ ಮೇನ್ ಅಂತ ಹಾಕಿ ನ್ಯೂ ವರ್ಡ್ಸ್ ಅಂತ ಹಾಕಿ ಈ ವರ್ಡ್ಸನ್ನು ಬರೋದು, ಅದರ ಮುಂದೆ ಅರ್ಥಗಳನ್ನ ಬರೆದ್ರೆ ನಿಮಗೆ ಈ ಪದ್ಯದಲ್ಲಿ ಬಂದಿರುವಂತಹ ನ್ಯೂ ವರ್ಡ್ಸ್ಗಳೆಲ್ಲನೂ ಕೂಡ ಸಿಗ್ತಾವೆ, ಆಯಿತಾ. ನೋಡೋಣ. ಈಗ ಮೊದಲನೇ ಪದ್ಯ ನಾನು ಆಗಲೇ ಹೇಳಿದೆ, ಬಹಳ ಇಂಟ್ರೆಸ್ಟೆಡ್ ಅದನ್ನು, ಯಾಕಂದರೆ ಈಗ ನಾನೇ ಟೀಚರು, ನೀವು ನನ್ನ ಸ್ಟೂಡೆಂಟ್ಸು. ಸೊ ಇದು ಇವತ್ತೇ ಅಲ್ಲ, ನಾಳೆನೂ ಅಲ್ವ, ಅಥವಾ ಹಿಂದೆ ಒಂದು 10 ವರ್ಷ 20 ವರ್ಷದಿಂದ ಅದು ಈ ಭೂಮಿ ಮೇಲೆ ಜೀವ ಬಂದಾಗಿಂದ, ಅಂದರೆ ಈ ಒಂದು ನಮ್ಮ ಜೀವ ವೈವಿಧ್ಯ ಸೃಷ್ಟಿ ಆದಾಗಿಂದನೂ ಕೂಡ ಟೀಚರ್ಸ್ ಅದಾರೆ. ಸೊ ಅವತ್ತಿಂದ ಇವತ್ತಿನವರೆಗೂ ಟೀಚರ್ಸ್ ಪಾತ್ರ ಏನಿದೆ ಈ ಸಮಾಜಕ್ಕೆ, ಮಕ್ಕಳ ಜೀವನದಲ್ಲಿ ಟೀಚರ್ಸ್ ಶಿಕ್ಷಕರ ಪಾತ್ರ ಹೇಗಿದೆ ಅನ್ನೋದನ್ನು ಇಲ್ಲಿ ಅವರು ಹೇಳಿದ್ದಾರೆ. ಓಕೆ, ಸೊ ನೋಡೋಣ. ಅದು ಮೊದಲನೇದಾಗಿ ಫಸ್ಟ್ ಲೈನ್ ಮೇಲೆ ಕೈ ಇಡ್ರಿ. ವೆನ್ ಗಾಡ್ ಕ್ರಿಯೇಟೆಡ್ ಟೀಚರ್ಸ್ we gave us special friends. When God created teachers, he gave us special friends. ನೋಡ್ರಿ, ವೆನ್ ಗಾಡ್ ಕ್ರಿಯೇಟೆಡ್ ಟೀಚರ್ಸ್, ಕ್ರಿಯೇಟೆಡ್ ಅಂದರೆ ಸೃಷ್ಟಿ, ಕ್ರಿಯೇಟೆಡ್ ಇ ಡಿ ಬಂದರೆ ಅದು V2 ಆಗ್ತದೆ. ಕ್ರಿಯೇಟ್ ಅಂದರೆ ಸೃಷ್ಟಿ, ಇ ಡಿ ಹಾಕಿದ್ರೆ ಅದು V2 ಆಗ್ತದೆ, ಹೌದಾ. ಸೊ ವೆನ್ ಗಾಡ್ ಕ್ರಿಯೇಟೆಡ್ ಟೀಚರ್ಸ್ ಹಿ ಗೇವ್ ಅಸ್ ಸ್ಪೆಷಲ್ ಫ್ರೆಂಡ್ಸ್, ಅಂದರೆ ಯಾವಾಗ ದೇವರು ಶಿಕ್ಷಕರನ್ನು ಸೃಷ್ಟಿಸಿದನೋ ಆವಾಗ, ಅಂದರೆ ಆವತ್ತಿಂದ ಅಥವಾ ಆ ಒಂದು ಸಮಯದಲ್ಲಿ ನಮಗೆ ಓವರಾಲ್ ಎಲ್ಲರಿಗೂ ಕೂಡ ಒಂದು ಸ್ಪೆಷಲ್ ಗೆಳೆಯನನ್ನು, ಸ್ಪೆಷಲ್ ಅಂದರೆ ಸ್ಪೆಷಲ್ ಒಂದು ಫ್ರೆಂಡ್, ಗೆಳೆಯ ಅಥವಾ ನಮ್ಗೆ ಮಿತ್ರನನ್ನು ಸೃಷ್ಟಿಸಿದ, ಅವ್ರು ನಮಗೆ ಸಿಕ್ಕಂಗಾಯಿತು ಅನ್ನೋ ಥರ ಹೇಳ್ತಾರೆ. ನೆಕ್ಸ್ಟ್, ಟು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹೀಸ್ ವರ್ಲ್ಡ್ ಆ್ಯಂಡ್ ಟ್ರೂಲಿ ಕಾಂಪ್ರಿಹೆಂಡ್. ಟು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹೀಸ್ ವರ್ಲ್ಡ್, ಈ ಒಂದು ಜಗತ್ತು, ಈ ಒಂದು ಪ್ರಪಂಚ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಆ್ಯಂಡ್ ಟ್ರೂಲಿ ಕಾಂಪ್ರಿಹೆಂಡ್ ಅಂದರೆ ಕಷ್ಟವಾದ ವಿಷಯವನ್ನು ತಿಳಿಸುವುದು. ಸೊ ಇಲ್ಲಿ ಈಗ ಒಂದೊಂದು ವಿಷಯಗಳು, ಈಗ ಇಂಗ್ಲೀಷ್ ಆಗಿರ್ಬೋದು ಅಥವಾ ಗಣಿತ ಆಗಿರ್ಬೋದು, ಇವೆಲ್ಲ ನಿಮಗೆ ಸ್ವಲ್ಪ ಕಷ್ಟಕರ ಆದಂಥ ವಿಷಯಗಳಂತ, ಅವುಗಳನ್ನು ಒಂದೊಂದು ಸಿಂಪಲ್ ಮೆಥಡ್ ಮುಖಾಂತರ ಏನು ಮಾಡ್ತಾರೆ, ತಿಳಿಸಿ ಹೇಳ್ತಾರೆ. ಆವಾಗ ನಿಮ್ಗೆ ಏನಾಗ್ತದೆ, ಸರಳ ಅನ್ನಿಸ್ತದೆ. ಇನ್ ಕೇಸ್ ಅದು ನಿಮ್ಗೆ ಹೇಳ್ಕೊಡದೆ ಇದ್ರೆ ಅದು ಗೊತ್ತೇ ಆಗೋದಿಲ್ಲ ಇದು ಏನೈತೆ ಅಂತ, ಹೌದಾ. ಈಗ ಹೊಸ ವಿಷಯ, ನೀವು 7th ಕ್ಲಾಸಿಗೆ 6th ಸ್ಟ್ಯಾಂಡರ್ಡಿಗೆ ಬಂದಾಗ ಹಿಂದಿ ಫಸ್ಟ್ ಕಲಿತೀರಿ, ಅವಾಗ ನಿಮಗೆ ಹಿಂದಿ ಅಕ್ಷರಗಳು ಹೇಗಿರ್ತಾವೆ ಅಂತ ಗೊತ್ತಿರಲ್ಲ, ಅದನ್ನು ನಿಮ್ಗೆ ಹೇಳಿಕೊಟ್ಟಿರ್ತಾರೆ, ಅವಾಗ ನೀವು ಕಲಿತೀರಿ. ಆಮೇಲೆ ಅದು ನಿಮ್ಗೆ ಈಸಿ ಆಕೋತ ಹೋಗ್ತದೆ. ಈ ಥರ ಎಲ್ಲ ವಿಷಯವನ್ನು, ಯಾವುದು ಕಷ್ಟ ವಿಷಯವಿರ್ತದಲ್ಲ ಅದನ್ನೆಲ್ಲ ಅವ್ರು ತಿಳಿಸ್ಕೊಡ್ತಾರೆ. ಸೊ ಅದನ್ನು ತಿಳಿಸಿಕೊಟ್ಟಾಗ ನಿಮಗದು ಸರಳ ಆಗ್ತದೆ, ಹೌದಾ. ಟ್ರೂಲಿ ಕಾಂಪ್ರಿಹೆಂಡ್ ಅಂದರೆ ನಿಜವಾಗಿಯೂ ಕಷ್ಟವಾದ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತಾರೆ, ಮಕ್ಕಳಿಗೆ ಶಿಕ್ಷಕರಾದವರು ತಿಳಿಸ್ಕೊಡ್ತಾರೆ. ನೆಕ್ಸ್ಟ್, ದ ಬ್ಯೂಟಿ ಆ್ಯಂಡ್ ದ ವಂಡರ್ ಆಫ್ ಎವ್ರಿಥಿಂಗ್ ವಿ ಸಿ, ಅದ್ರ ಜೊತೆಗೆ ಬ್ಯೂಟಿ ಅಂದರೆ ಸೌಂದರ್ಯ, ಆ್ಯಂಡ್ ದ ವಂಡರ್ ಅಂದರೆ ಅದ್ಭುತ. ಈ ಒಂದು ಜಗತ್ತಲ್ಲಿ, ಪ್ರಪಂಚದಲ್ಲಿ ಇರುವಂತಹ ಸೌಂದರ್ಯಯುತವಾದಂಥ ಎಷ್ಟೋ ವಸ್ತುಗಳದಾವು, ಒಂದು ಪರಿಸರ ಆಗಿರ್ಬೋದು ಅಥವಾ ಎಷ್ಟೊಂದು ವಿಷಯಗಳದಾವೆ, ಅವುಗಳನ್ನೆಲ್ಲ ನಮಗೆ ಹೊಗಳಿ ಹೇಳ್ತಾರೆ. ಜೊತೆಗೆ ಅದ್ಭುತಗಳು, ಜಗತ್ತಿನಲ್ಲಿ ತುಂಬ ದೊಡ್ಡದಾದಂತಹ ಅಥವಾ ವಿಸ್ಮಯಕಾರಿಯಾದಂತಹ ಅದ್ಭುತಗಳನ್ನು ನಾವು ನೋಡ್ತೀವಿ, ಹೌದಾ. ಅದ್ರ ಬಗ್ಗೆ ಹೇಳಿಕೊಡ್ತಾರೆ. ಆಫ್ ಎವ್ರಿಥಿಂಗ್ ವಿ ಸಿ, ನಾವು ಕಣ್ಣಿಂದ ಯಾವುದನ್ನು ನೋಡ್ತೀವಿ, ನೋಡಲಿಕ್ಕೆ ಸಾಧ್ಯವಾದೆಯೋ ಅದನ್ನೆಲ್ಲನೂ ಕೂಡ ಅವ್ರು ಏನು ಮಾಡ್ತಾರೆ, ನಮಗೆ ತಿಳಿಸಿಕೊಡ್ತಾರೆ. ಜೊತೆಗೆ ಕಣ್ಣಿಗೆ ಕಾಣದ ವಿಷಯಗಳನ್ನು ಕೂಡ ಇಮ್ಯಾಜಿನೇಷನ್, ಊಹೆ ಮಾಡುವುದರ ಮುಖಾಂತರವೂ ಕೂಡ ನಮಗವರು ಹೇಳಿ ಕೊಡ್ತಾರೆ. ಆ್ಯಂಡ್ ಬಿಕಮ್ ಅ ಬೆಟರ್ ಪರ್ಸನ್ ವಿತ್ ಈಚ್ ಡಿಸ್ಕವರಿ, ಇಷ್ಟೆಲ್ಲ ಹೇಳೋದರ ಮುಖಾಂತರ ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ, ಬೆಟರ್ ವ್ಯಕ್ತಿಯನ್ನಾಗಿ
ಸೃಷ್ಟಿಯನ್ನು ಮಾಡ್ತಾರೆ ವಿತ್ ಈಚ್ ಡಿಸ್ಕವರಿ ಅಂದರೆ ಅನ್ವೇಷಣೆ ಅಥವಾ ಸಂಶೋಧನೆ. ಅವರು ಒಂದು ಹೊಸದಾದಂತಹ ವಿಷಯವನ್ನು ನಮ್ಮ ಜೊತೆ ಹೇಳ್ಕೊತಾ ಅನ್ವೇಷಣೆ ಮಾಡ್ತಾ ಮಾಡ್ತಾ ಮಕ್ಕಳನ್ನು ಅವರು ಪರ್ಫೆಕ್ಟ್ ಬೆಟರ್ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ಕೆಳಗಡೆ ಒಂದು 2ನೇ ಪ್ಯಾರ ನೋಡ್ರಿ. ವೆನ್ ಗಾಡ್ ಕ್ರಿಯೇಟೆಡ್ ಟೀಚರ್ಸ್ ಹಿ ಗೇವ್ ಅ ಸ್ಪೆಷಲ್ ಗೈಡ್ಸ್. ಮತ್ತು ಯಾವಾಗ ದೇವರು ಶಿಕ್ಷಕರನ್ನು ಸೃಷ್ಟಿಸಿದನೋ ಆವಾಗ ಮ್ಯಾಲೇನು ಕೊಟ್ಟಿದ್ರು, ಸ್ಪೆಷಲ್ ಫ್ರೆಂಡ್ಸ್ ಅಂತ ಕೊಟ್ಟಿದ್ರು. ಇಲ್ಲೇನು ಕೊಟ್ಟರೆ ಸ್ಪೆಷಲ್ ಗೈಡ್ಸ್ ಅಂತ ಕೊಟ್ಟರೆ. ಫ್ರೆಂಡ್ ಅಂದರೆ ಮಿತ್ರ. ಈಗ ಶಿಕ್ಷಕರು ನಿಮ್ಮ ಜೊತೆ ಇರಬೇಕಾದ್ರೆ ನೀವು ತಪ್ಪು ಮಾಡಿದಾಗ ನಿಮಗೆ ಶಿಕ್ಷೆ ಕೊಡ್ತಾರೆ, ಹೌದಾ? ಆವಾಗ ಮಾರ್ಗದರ್ಶಕರಂತೆ ಕೆಲಸ ಮಾಡ್ತಾರೆ. ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಅಥವಾ ಯಾವುದೋ ಒಂದು ಒಳ್ಳೆಯ ಮಾರ್ಕ್ಸನ್ನು ತೊಗೊಂಡಾಗ, ಯಾವುದೋ ಒಂದು ಸ್ಪರ್ಧೆಯಲ್ಲಿ ಗೆಲುವನ್ನು ಸಾಧಿಸಿದಾಗ ಅವ್ರು ನಿಮ್ಗೆ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ, ಶಬಾಷ್ ಅಂತ ಹೇಳ್ತಾರೆ. ನಿಮ್ಗೇನಾದರೂ ಪ್ರಾಬ್ಲಮ್ ಆದಾಗ ನಿಮ್ಗೆ ಅವರು ಸೊಲ್ಯೂಷನ್ ಕೊಡ್ತಾರೆ. ಸೊ ಫ್ರೆಂಡ್ನೂ ಆಗಿ ವರ್ಕ್ ಮಾಡ್ತಾರೆ, ಜೊತೆಗೆ ಗೈಡ್ ಆಗಿನೂ ಕೂಡ ನಮ್ಗೆ ಅವರು ಸಹಾಯ, ಗೈಡ್ ಅಂದರೆ ಮಾರ್ಗದರ್ಶಕ ಮಾಡ್ತಾರೆ. ಟು ಶೋ ಅಸ್ ವೇಸ್ ಇನ್ ವಿಚ್ ಟು ಗ್ರೋ ಸೊ ವಿ ಕ್ಯಾನ್ ಆಲ್ ಡಿಸೈಡ್. ಅದ್ರ ಜೊತೆಗೆ ಏನು ಮಾಡ್ತಾರೆ, ನಾವು ಬೆಳವಣಿಗೆ ಹೊಂದಲಿಕ್ಕೆ ನಮ್ಗೆ ಸರಿಯಾದ ದಾರಿಯನ್ನು ತೋರಿಸ್ತಾರೆ, ಜೊತೆಗೆ ನಮಗೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳಲಿಕ್ಕೂ ಕೂಡ ಅವರು ಸಹಾಯ ಮಾಡ್ತಾರೆ. ಯಾರು? ಶಿಕ್ಷಕರು. ಹೌ ಟು ಲಿವ್ ಆ್ಯಂಡ್ ಹೌ ಟು ಡೂ ವಾಟ್ ಈಸ್ ರೈಟ್ ಇನ್ಸ್ಟೆಡ್ ಆಫ್ ರಾಂಗ್. ಅದ್ರ ಜೊತೆಗೆ ಯಾವ ರೀತಿ ಬದುಕಬೇಕು, ಯಾವ ರೀತಿ ಕೆಲಸಗಳನ್ನು ಮಾಡಬೇಕು, ಯಾವ ರೀತಿ ಮುಂದೆ ಸಾಗಬೇಕು, ಮತ್ತು ಯಾವುದು ಸರಿ ಇದೆ, ಯಾವುದು ತಪ್ಪಿದೆ. ಇನ್ಸ್ಟೆಡ್ ಅಂದರೆ ಬದಲಾಗಿ, ಸರಿಯಾದದನ್ನು ಚೂಸ್ ಮಾಡ್ಕೋಬೇಕು, ತಪ್ಪನ್ನು ಚೂಸ್ ಮಾಡಬಾರ್ದು. ಈ ಥರ ಪ್ರತಿಯೊಂದನ್ನು ಕೂಡ ನಿಮಗೆ ಯಾರು ಹೇಳ್ಕೊಡ್ತಾರೆ ಅಂದರೆ ಶಿಕ್ಷಕರು. ಟು ಲೀಡ್ ಅಸ್ ಸೊ ದ್ಯಾಟ್ ವಿ ಕ್ಯಾನ್ ಲೀಡ್ ಆ್ಯಂಡ್ ಲರ್ನ್ ಹೌ ಟು ಬಿ ಸ್ಟ್ರಾಂಗ್. ಅದ್ರ ಜೊತೆಗೆ ಯಾವ ರೀತಿ ನಾವು ಜೀವನವನ್ನು ಸಾಗಿಸಬೇಕು, ಯಾವ ರೀತಿ ನಾವು ಸಮಾಜದಲ್ಲಿ ಇರಬೇಕು, ಯಾವ ರೀತಿ ನಾವು ಸ್ಟ್ರಾಂಗ್ ಆಗಿ ಸದೃಢವಾಗಿ ಗಟ್ಟಿಯಾಗಿರ್ಬೇಕು ಅನ್ನೋದನ್ನು ಕೂಡ ಶಿಕ್ಷಕರು ನಿಮಗೆ ಹೇಳಿಕೊಡ್ತಾರೆ. ಜೊತೆಗೆ ವೈ ಗಾಡ್ ಕ್ರಿಯೇಟೆಡ್ ಟೀಚರ್ಸ್ ಇನ್ ಹೀಸ್ ವಿಸ್ಡಮ್ ಆ್ಯಂಡ್ ಹೀಸ್ ಗ್ರೇಸ್. ಯಾಕೆ ದೇವರು ಶಿಕ್ಷಕರನ್ನು ಸೃಷ್ಟಿಸಿದ ಅಂದರೆ ಇನ್ ಹೀಸ್ ವಿಸ್ಡಮ್ ಅಂದರೆ ಜ್ಞಾನ, ಆ್ಯಂಡ್ ಹೀಸ್ ಗ್ರೇಸ್ ಅಂದರೆ ದೇವರ ಕೃಪೆ. ಸೊ ಶಿಕ್ಷಕರು ಅಂದರೆ ಸುಮ್ಮನೆ ಅಲ್ಲ, ಹೌದಾ? ಇಲ್ಲಿ ನಾನೇ ಶಿಕ್ಷಕ ಅದೀನಂತ ಆ ಥರ ಅಲ್ಲ. ಎಲ್ಲ ಶಿಕ್ಷಕರು ಆ ವೃತ್ತಿಗೆ ಬಂದಿದ್ದಾರೆ ಅಂದರೆ ಅದು ಒಂದು ದೇವರ ಕೃಪೆ. ಆ ಒಂದು ದೇವರ ಕೃಪೆಯಿಂದ ನಿಮಗೆ ತಮ್ಮ ಜ್ಞಾನವನ್ನು ಉಣಬಡಿಸಲಿಕ್ಕೆ, ಜ್ಞಾನವನ್ನು ನಿಮ್ಮ ಮೇಲೆ ಸುರಿಲಿಕ್ಕೆ ಬಂದಿದ್ದಾರೆ, ಹೌದಾ? ಸೊ ಅದಕ್ಕೋಸ್ಕರ ದೇವರು ಶಿಕ್ಷಕ ಅನ್ನೋ ಒಂದು ವೃತ್ತಿಯನ್ನು ಸೃಷ್ಟಿ ಮಾಡಿದ್ದಾನೆ. ವಾಸ್ ಟು ಹೆಲ್ಪ್ ಅಸ್ ಲರ್ನ್ ಟು ಮೇಕ್ ಅವರ್ ವರ್ಲ್ಡ್ ಅ ಬೆಟರ್ ವೈಸರ್ ಪ್ಲೇಸ್. ಜೊತೆಗೆ ಶಿಕ್ಷಕರನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣ ಏನಂದರೆ ಈ ಒಂದು ಜಗತ್ತನ್ನು ಸರಿ ಮಾಡಲಿಕ್ಕೆ, ಜಗತ್ತಲ್ಲಿ ಬರೋ ಹೊಸ ಪೀಳಿಗೆಯನ್ನು ಸರಿಯಾದ ದಾರಿಯಲ್ಲಿ ಮಾರ್ಗದರ್ಶನ ಮಾಡಲಿಕ್ಕೆ, ಮತ್ತು ತುಂಬ ಜ್ಞಾನವನ್ನು ಎಲ್ಲ ಕಡೆ ಪಸರಿಸಲಿಕ್ಕೆ, ಒಂದು ಒಳ್ಳೆಯವಾದಂತಹ ಒಂದು ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ದೇವರು ಶಿಕ್ಷಕರನ್ನು ಸೃಷ್ಟಿ ಮಾಡಿದ್ದಾನೆ. ಸೊ ಓವರಾಲ್ ಆಗಿ ಮಕ್ಕಳಿಗೆ ತಮ್ಮ ಜೀವನವನ್ನು ಸೃಷ್ಟಿ ಮಾಡಲಿಕ್ಕೆ, ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗಲಿಕ್ಕೆ, ಅವರು ಇಡೀ ಜೀವನದಲ್ಲಿ ಯಾವ ರೀತಿ ಇರಬೇಕು, ಏನನ್ನು ಕಲಿಬೇಕು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಓವರಾಲ್ ಡೆವಲಪ್ಮೆಂಟ್ಗೆ ಶಿಕ್ಷಕರ ಪಾತ್ರ ಬಹಳಷ್ಟು ಮುಖ್ಯ ಐತಿ ಅಂತ ಈ ನಮ್ಮ ಕೆವಿನ್ ವಿಲಿಯಂ ಹಫ್ ಅವರು ಈ ಒಂದು ಪದ್ಯದ ಮುಖಾಂತರ ನಿಮ್ಗೆ ಹೇಳಿ ಕೊಟ್ಟಾರೆ. ಸೊ ಈ ಒಂದು ಪದ್ಯದ ಅರ್ಥ ಈ ಥರ. ಇದ್ರ ಜೊತೆಗೆ ಇನ್ನೂ ತುಂಬ ಇದೆ. ಟೀಚರ್ಸ್ ಬಗ್ಗೆ ಹೇಳೋಕೆ ಒಂದಲ್ಲ ಎರಡಲ್ಲ, ಹೌದಾ? ಈಗ ಸೆಪ್ಟೆಂಬರ್ 5 ಬರ್ತದೆ, ಅವಾಗ ಟೀಚರ್ಸ್ ಡೇ ಸೆಲಿಬ್ರೇಟ್ ಮಾಡ್ತೀರಿ ನೀವು. ಟೀಚರ್ಸ್ ಡೇ ಸೆಲಿಬ್ರೇಟ್ ಯಾರ ಬರ್ತಡೇಗೋಸ್ಕರ ಮಾಡ್ತೀವಿ? ರಾಧಾಕೃಷ್ಣನ್ ಅವರ ಅವರ ಒಂದು ಬರ್ತಡೇನ ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತೀವಿ. ಅಂದರೆ ಶಿಕ್ಷಕರಿಗೆ ಅವರು ಅಷ್ಟೊಂದು ರೆಸ್ಪೆಕ್ಟ್ ಮಾಡ್ತಾಯಿದ್ರು, ಹೌದಾ? ಸೊ ಇಲ್ಲಿ ಸುಮ್ಮನೆ ನಮ್ಗೆ ಯಾರಾದರೂ ಒಂದು ಜೀವನದೊಳಗೆ ಏನೋ ಒಂದು ತಪ್ಪು ಮಾಡಿದಾಗ ಸರಿಯಾಗಿ ಹೇಳ್ಕೊಟ್ರು ಅವರು ಕೂಡ ಟೀಚರ್ಸೇ. ಒಂದು ಅಕ್ಷರ ತಾಯಿ ಫಸ್ಟ್, ಮಮ್ಮಿ ನಿಮ್ಮ ತಾಯಿ ಮೊದಲು ಗುರು, ಅವರು ಟೀಚರೇ. ಯಾಕಂದರೆ ಅವರು ಎಷ್ಟು ಕಲಿತಾರೋ ಬಿಟ್ಟಾರೋ ಗೊತ್ತಿರುವುದಿಲ್ಲ, ಆದರೂ ಪ್ರತಿಯೊಂದನ್ನು ನಿಮ್ಗೆ ಬಟ್ಟೆ ಹಾಕೋದ್ರಿಂದ ಹಿಡಿದು ನಡೆಯೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಅವ್ರು ನಿಮ್ಗೆ ಹೇಳ್ಕೊಡ್ತಿರ್ತಾರೆ. ಇಟ್ ಮೀನ್ಸ್ ಅವರು ಕೂಡ ಟೀಚರ್, ಹೌದಾ? ಶಾಲೆಗೆ ಬರ್ತೀರಿ, ಅವರಿಂದ ಏನೋ ಕಲಿತೀರಿ, ಅವ್ರು ನಿಮ್ಮ ಶಿಕ್ಷಕರಾಗ್ತಾರೆ. ಬರೀ ಶಾಲೆಯೊಳಗೆ ಬಂದು ಕಲಿತವರು, ಕಾಲೇಜೊಳಗೆ ಬಂದು ಕಲಿಸಿದವ್ರು ಅಷ್ಟೇ ಶಿಕ್ಷಕರಲ್ಲ. ನಮಗೆ ಏನಾದರೂ ತಪ್ಪು ಮಾಡಿದಾಗ, ಏನಾದರೂ ಹೇಳಿಕೊಟ್ರೆ, ಒಂದು ಜೀವನದ ಒಂದು ಸರಿಯಾದ ದಾರಿಯನ್ನು ತೋರಿಸಿದ್ರೆ ಅವರು ಕೂಡ ಶಿಕ್ಷಕರು. ಇಟ್ ಮೀನ್ಸ್ ಪ್ರತಿಯೊಬ್ಬರಿಗೂ ನಾವು ಗೌರವದಿಂದ ಕಾಣಬೇಕು. ಈಗ ಸಣ್ಣ ನೀವೆಲ್ಲ ಏನೋ ಮಾಡ್ತೀರಿ, ಯಾರೋ ಮಾತು ಕೇಳಿ ಏನೇನೋ ಮಾಡ್ತಿರ್ತೀರಿ, ಲೈಕ್ ಅವ್ರನ್ನ ದೂರ ಮಾಡೋದು ಅಥವಾ ಏನೋ ಬೈಯೋದು, ಆ ಥರ ಎಲ್ಲ ಮಾಡಬಾರ್ದು, ಹೌದಾ? ಇದು ದೇವರು ಸೃಷ್ಟಿ ಮಾಡಿರುವಂತಹ ಒಂದು ವೃತ್ತಿ. ಶಿಕ್ಷಕರನ್ನು ಯಾರು ಸೃಷ್ಟಿ ಮಾಡ್ಯಾರಂದ್ರೆ ದೇವರು, ಹೌದಾ? ಸೊ ಅವರಿಗೆ ನಾವು ಗೌರವ ಕೊಡೋದು ನಮ್ಮ ಆದ್ಯ ಕರ್ತವ್ಯ. ನಮ್ಮದು ಅಂದರೆ ನೀವೆಲ್ಲ ಮಕ್ಕಳು, ಹೌದಾ? ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಪ್ರತಿಯೊಬ್ಬರನ್ನು ಗೌರವ ಕೊಡಬೇಕು.
ಇಲ್ಲಿ ಕೆಳಗಡೆ ಏನು ಮಾಡ್ಯಾರ ಗ್ಲಾಸರಿ ಅಂತ ಕೊಟ್ಟು ಇಲ್ಲಿ ನಾನು ಮೇಲೆ ಬರೆದಿರುವಂತಹ ಕನ್ನಡ ಮೀನಿಂಗನ್ನೇ ಅವ್ರು ಇಂಗ್ಲೀಷ್ ಟು ಇಂಗ್ಲೀಷ್ ಕೊಟ್ಟಿದ್ದಾರೆ, ಅವನು ಕೂಡ ನೀವು ರೀಡ್ ಮಾಡಿರಿ. ಓಕೆ, ಸೊ ಇದರಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸರಿ ನೋಡಿದಾಗ ನಿಮ್ಗೆ ಅರ್ಥ ಆಗ್ತದೆ. ರಿಪೀಟಾಗಿ ನೋಡಿರಿ, ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಥ್ಯಾಂಕ್ ಯು.